ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ರಿಯಲ್ ಮರ್ಕೆರಾ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಅದರ ಜೊತೆಗೆ ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಆ ಪ್ರಶ್ನೆಗೆ ಇಬ್ರು ಉತ್ತರ ಕೊಟ್ಟಿದ್ದಾರೆ. ಆ ಪ್ರಶ್ನೆಯ ಉತ್ತರ ಏನಂತಾನು ಹೇಳ್ತೀನಿ. ಅದಕ್ಕೆ ಉತ್ತರ ಕೊಟ್ಟಿರುವ ಇಬ್ಬರಿಗೂ ಕೂಡ ರಿಯಲ್ ಮರ್ಕೆರಾ ವತಿಯಿಂದ ನಾವು ಗಿಫ್ಟ್ ಹ್ಯಾಂಪರ್ ಅನ್ನು ಕೂಡ ತಲುಪಿಸ್ತಾ ಇದ್ದೀವಿ. ಆ ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ. ಈಗ ನಾವು ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಬಾರಿ ನೋಡ್ಕೊಂಡು ಬರೋಣ. ನೋಡಿ, ಕನ್ನಡದಲ್ಲಿ 6 ಸಿನಿಮಾಗಳು, ಹಿಂದಿನಲ್ಲಿ 4 ಸಿನಿಮಾಗಳು, ತೆಲುಗುನಲ್ಲಿ 7, ತಮಿಳಲ್ಲಿ 4, ಮಲಯಾಳಂನಲ್ಲಿ 1, ಇಂಗ್ಲಿಷಲ್ಲಿ 3, ಒಟ್ಟು ಈ ವಾರ 25 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಒಂದೊಂದಾಗಿ ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದ್ರೆ, ಮೊದಲನೇದಾಗಿ ಯುದ್ಧಕಾಂಡ ಚಾಪ್ಟರ್ 2 ಅಂತ ಅದರ ಪೋಸ್ಟರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಯುದ್ಧಕಾಂಡ ಚಾಪ್ಟರ್ 2 ಅಂತ ನಿಮಗೆ ಅದನ್ನ ಪೋಸ್ಟರ್ ನೋಡಿದ ತಕ್ಷಣನೇ ನಿಮಗೆ ಅನಿಸುತ್ತೆ ಅದರಲ್ಲಿ ಇಬ್ಬರು ಲಾಯರ್ ಇದ್ದಾರೆ. ಯುದ್ಧಕಾಂಡ ಅಂದ್ರೆ ಅಣುಬಾಂಬು ಅಥವಾ ಬೇರೆ ಬಾಂಬುಗಳು ತಗೊಂಡು ಯುದ್ಧ ಮಾಡೋದಲ್ಲ, ಇದು ಕೋರ್ಟಲ್ಲಿ ಮಾಡುವಂತಹ ಒಂದು ಯುದ್ಧ. ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ, ಇದು ಒಂದು ವಿಷಯವನ್ನು ಅವರು ಹೇಳ್ತಾ ಇದ್ದಾರೆ. ಸರ್ಕಾರಿ ರಸ್ತೆಯಲ್ಲಿ ಸುರಕ್ಷತೆ, ಹೆಲ್ಮೆಟ್ ಕಡ್ಡಾಯಕ್ಕಾಗಿ ನಿಲುವು ತೆಗೆದುಕೊಳ್ಳುತ್ತದೆ. ಆದರೆ ಅದೇ ಸೆಕ್ಸ್ ವೈಲೆನ್ಸ್ ವಿಷಯಕ್ಕೆ ಬಂದಾಗ ಯಾವ ದೊಡ್ಡ ನಿಲುವುಗಳು ಇಲ್ಲ. ಈ ಸಿನಿಮಾ ಮೂಲಕ ಆ ಸಂದರ್ಭದಲ್ಲಿ ನಿಜವಾಗಿ ಏನಾಗಬೇಕಾಗಿತ್ತು ಅನ್ನೋದನ್ನ ತಿಳಿಸಲು ಹೊರಟಿದ್ದೇವೆ ಅನ್ನುತ್ತೆ ಈ ಒಂದು ಚಿತ್ರತಂಡ. ಈ ಸಿನಿಮಾದಲ್ಲಿ ತಾಯಿಯೊಬ್ಬಳು ತನ್ನ ಮಗಳಿಗಾದ ಅನ್ಯಾಯದ ವಿರುದ್ಧ ಎಂತಹ ಹಂತಕ್ಕಾದರೂ ಹೋಗಿ ನ್ಯಾಯ ಯಾಚಿಸುವ ನಿರ್ಣಯ ಕೈಗೊಳ್ತಾರೆ. ಅನ್ಯಾಯಕ್ಕೊಳಗಾದ ಮಗುವೊಂದರ ಪರವಾಗಿ ಕೋರ್ಟ್ನಲ್ಲಿ ಹೋರಾಡಿ ಲಾಯರ್ ಗೆಲ್ತಾರೆಯೇ? ವಾದ ಏನಿತ್ತು, ಯಾವ ರೀತಿಯಾಗಿತ್ತು, ಅದನ್ನ ಉತ್ತರಕ್ಕೆ ನೀವು ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿ ಅಜಯ್ ರಾವ್ ಲಾಯರ್ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾರೆ ಹಾಗೂ ನಿರ್ಮಾಣ ಕೂಡ ಮಾಡಿದ್ದಾರೆ. ಪವನ್ ಭಟ್ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಅಜಯ್ ರಾವ್ ಜೊತೆಗೆ ನಮ್ಮ ಈ ಸಿನಿಮಾದಲ್ಲಿ ಒಂದು ಹೊಸ ತಿರುವು ಕೂಡ ಕಾಣುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇದು ಕೂಡ ತುಂಬಾ ಮಹತ್ವವಾದದ್ದು. ಈ ಥರದ ಕೇಸ್ಗಳಲ್ಲಿ ನ್ಯಾಯಾಲಯ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ವಾದ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮತ್ತಷ್ಟು ಮಗದಷ್ಟು ತಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ದಾರೆ. ಈ ಸಿನಿಮಾವನ್ನು ಕೂಡ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ, ಏನಿದೆ ವಿಷಯ ಗೊತ್ತಾಗುತ್ತೆ. ಛಾಯಾಗ್ರಹಣವನ್ನ ಕಾರ್ತಿಕ್ ಶರ್ಮಾ, ಸಂಕಲನವನ್ನ ಶೆರಿ ಕ್ರೇಜಿ ಮೈಂಡ್ಸ್ ಹಾಗೂ ಸಂಗೀತವನ್ನ ಹೇಮಂತ್ ಜೋಯ್ಸ್ ಹಾಗೂ KB ಪ್ರವೀಣ್ ಅವರು ಮಾಡಿದ್ದಾರೆ. ಗೀತ ರಚನೆಯನ್ನ ಪ್ರಮೋದ್ ಮರವಂತೆ, ಹಾಡುಗಳು ಹೇಶಮ್ ಅಬ್ದುಲ್ ವಹಾಬ್, ಕೊರಿಯೋಗ್ರಫಿ ಮದನ್ ಹೈರಿಣಿ, ಕಲಾ ನಿರ್ದೇಶನ ಅಮರ್ ಜನಾರ್ದನ್. ತಾರಾಗಣದಲ್ಲಿ ಅಜಯ್ ರಾವ್, ಅರ್ಚನಾ ಜೋಯ್ಸ್, ರಾಧ್ನಾ ರಾಕೇಶ್, ಪ್ರಕಾಶ್ ಬೆಳವಾಡಿ, TS ನಾಗಾಭರಣ ಅವರಿದ್ದಾರೆ. ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ. ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ, ಇದೊಂದು ಪ್ರೀತಿಯ ಹುಚ್ಚ ಅನ್ನುವಂತಹ ಒಂದು ಸಿನಿಮಾ. ಈ ಪೋಸ್ಟರ್ನ ನೋಡಿ. ಪ್ರೀತಿಯ ಹುಚ್ಚ ಏನ್ ಸಿನಿಮಾ ಇದು ಅಂದ್ರೆ, ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ. ಇದೇನಪ್ಪ ಅಂದ್ರೆ, ಮದುವೆ ಮೊದಲ ರಾತ್ರಿನೇ ದುಷ್ಟರ ಜಾಲಕ್ಕೆ ಸಿಕ್ಕಿ ಮುಂಬೈನ ಕಾಮಾಟಿಪುರಕ್ಕೆ ಮಾರಾಟವಾಗುವ ಅಮಾಯಕ ಯುವತಿಯೊಬ್ಬಳ ಕಥೆ. ಮುಂದೆ ಆಕೆ ಜೀವನ ಯಾವೆಲ್ಲ ತಿರುವುಗಳನ್ನ ಪಡೆದುಕೊಂಡಿತು. 1990ರ ದಶಕದಲ್ಲಿ ಹಾಸನದಲ್ಲಿ ನಡೆದ ನೈಜ ಘಟನೆಯೊಂದನ್ನ ಸಿನಿಮಾ ಮಾಡಲಾಗಿದೆ. ಕನ್ನಡ, ತೆಲುಗು ಸೇರಿದಂತೆ 5 ಭಾಷೆಗಳಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಕುಮಾರ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ GB ನಂದಕುಮಾರ್ ಹಾಗೂ V ಕುಮಾರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. V ಕುಮಾರ್ ಅವರು ನಿರ್ಮಾಣದ ಜೊತೆಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ವಿಜಯ್ ವಿಕ್ಟರಿ ಹಾಗೂ ಕುಂಕುಮ ಹರಿಹರ ಮುಖ್ಯ ಪಾತ್ರದಲ್ಲಿದ್ದಾರೆ. ಸಂಗೀತವನ್ನ JN ರಂಗರಾಜನ್, ಛಾಯಾಗ್ರಹಣ ಸುನೀಲ್ KRS, ಸಂಕಲನ ಪವನ್ ಸಾಹು ಹಾಗೂ ತಾರಾಗಣದಲ್ಲಿ ವಿಜಯ್ ವಿಕ್ಟರಿ, ಕುಂಕುಮ ಹರಿಹರ, ಪತ್ರೆ ನಾಗರಾಜ್, ದುಬೈ ರಫೀಕ್,
ಆಲಿಶಾ ಅಂದ್ರಾಡೆ ಅವರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ. ಈ ಸಿನಿಮಾಕ್ಕೂ ಕೂಡ ಯಶಸ್ವಿ ಆಗಲಿ, ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಸಿನಿಮಾ ಬಗ್ಗೆ ನೋಡೋಣ. ಈ ಸಿನಿಮಾ ಕೋರಾ ಅನ್ನುವಂತಹ ಒಂದು ಸಿನಿಮಾ ಕಾಣಿಸ್ತಾ ಇದೆಯಲ್ವಾ? ಈ ಸಿನಿಮಾ ಈ ಮುಂಚೆನೆ ಅದು ತೆರೆ ಕಾಣುತ್ತೆ ಅಂತ ಚಿತ್ರತಂಡ ಹೇಳಿತ್ತು. ಕಾರಣಾಂತರದಿಂದ ಇದು ಮುಂದೂಡಿ ಏಪ್ರಿಲ್ 18ಕ್ಕೆ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ಸಿನಿಮಾ. ಏನಿದೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ, ಬುಡಕಟ್ಟು ಸಮುದಾಯದ ಜೀವನದ ಕಥಾ ಹಂದಿರವನ್ನು ಹೊಂದಿರುವಂತಹ ಒಂದು ಸಿನಿಮಾ ಇದು. ಕೊರಗಜ್ಜನ ಮೊದಲೆರಡು ಅಕ್ಷರನೇ ಕೋರಾ ಅಂತ ಹೇಳ್ತಾ ಇದೆ. ಅದನ್ನೇ ಇಟ್ಕೊಂಡು ಈ ಸಿನಿಮಾ ಮಾಡಿದೀವಿ ಅಂತ ಚಿತ್ರತಂಡ ಹೇಳ್ತಾ ಇದೆ. ಇದು ನಮ್ಮ ನೆಲದ ಕಥೆ, ಆದಿವಾಸಿ ಜನ ಹಾಗೂ ರಾಕ್ಷಸನ ನಡುವೆ ನಡೆಯೋ ಹೋರಾಟದ ಕಥೆ. ರತ್ನಮ್ಮ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಪಿ ಮೂರ್ತಿಯವರು ಖಳನಾಯಕನ ಪಾತ್ರ ಮಾಡಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಅಳಗಿರಿ ನಾಯ್ಡು ಬಾಲಾಜಿ ಅವರು ನಿರ್ಮಾಣ ಮಾಡಲು ಕೈ ಜೋಡಿಸಿದ್ದಾರೆ. ವರಟಶ್ರೀ ನಿರ್ದೇಶನದ ಈ ಸಿನಿಮಾ ತುಂಬಾ ಮಾರ್ಮಿಕವಾಗಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋದಿಂದ ಸುದ್ದಿ ಮಾಡಿದ್ದ ಸುನಾಮಿ ಕಿಟ್ಟಿ ಈ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಚರಿಷ್ಮಾ ಹೀರೋಯಿನ್ ಆಗಿದ್ದಾರೆ. ಚಿಕ್ಕಮಗಳೂರು, ಹೊರನಾಡು, ಸಕಲೇಶ್ಪುರ ಇದೆಲ್ಲ ಇರೋ ಕಾಡಲ್ಲಿ ಈ ಸಿನಿಮಾವನ್ನ ಶೂಟಿಂಗ್ ಮಾಡಿದ್ದಾರೆ. ಕ್ಯಾಮರಾ ಮುಟ್ಟದ ಕಾಡಿನೊಳಗೆಲ್ಲ ನಾವು ಶೂಟಿಂಗ್ ಮಾಡಿ ನೋವನ್ನ ಅನುಭವಿಸಿದ್ದೇವೆ. ಪ್ರೇಕ್ಷಕರಾದ ನೀವೆಲ್ಲ ಸಿನಿಮಾ ನೋಡಿ ಖುಷಿಯಾದ್ರೆ ಅದೇ ನಮ್ಮ ನಲಿವು ಅಂತಾರೆ ಸಿನಿಮಾ ನಿರ್ಮಾಣ ಮಾಡಿದಂತಹ ಮೂರ್ತಿಯವರು. ಸಂಗೀತವನ್ನ BR ಹೇಮಂತ್ ಕುಮಾರ್, ಹಿನ್ನೆಲೆ ಸಂಗೀತವನ್ನ ಶಶಾಂಕ್ ಶೇಷಗಿರಿ, ಛಾಯಾಗ್ರಹಣ ಸೆಲ್ವಂ ಮಥಪ್ಪನ್, ಸಂಕಲನ ಕೆ ಗಿರೀಶ್ ಕುಮಾರ್, ಸಾಹಸ ನಿರ್ದೇಶನ ಕೋರಾ ಚೆನ್ನಯ್ಯ, ಸಹ ನಿರ್ಮಾಣ ಚಲುವರಾಜು. ತಾರಾಗಣದಲ್ಲಿ ಸುನಾಮಿ ಕಿಟ್ಟಿ, ಚರಿಷ್ಮಾ, ಮೂರ್ತಿ, KMK ಮಠ, ಸೌಜನ್ಯ DV, ನೀನಾಸಂ ಅಶ್ವಥ್ ಹಾಗೂ ಮುನಿ ಅವರುಗಳು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಯಾಕೆಂದ್ರೆ ಕಾಡಲ್ಲಿ ಶೂಟಿಂಗ್ ಮಾಡಿದ್ದಾರೆ. ತುಂಬಾ ಒಳ್ಳೆಯ ರೀತಿಯಾದಂತಹ ಒಂದು ಲೊಕೇಶನ್ಸ್ಗಳಿದೆ. ಅದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ದೊಡ್ಡ ಮಜಾ. ಅದು ಜೊತೆಗೆ ಸೌಂಡ್ ಕೂಡ ಇರುತ್ತೆ. ಈಗ ಮುಂದಿನ ಸಿನಿಮಾ ನೋಡೋದಾದ್ರೆ, ಇದೊಂದು ವೀರ ಚಂದ್ರಹಾಸ ಅನ್ನುವಂತಹ ಒಂದು ಸಿನಿಮಾ. ಯಕ್ಷಗಾನದ ಒಂದು ಚಿತ್ರವನ್ನ ನೀವು ನೋಡ್ತಾ ಇದ್ದೀರಿ. ಏನಿದು ಸಿನಿಮಾ ಅಂದ್ರೆ, ಇದೊಂದು ಆಕ್ಷನ್ ಮೈಥಾಲಜಿಕಲ್ ಡ್ರಾಮಾ ಅಂತ ಚಿತ್ರತಂಡ ಹೇಳ್ತಾ ಇದೆ. ಯಕ್ಷಗಾನ ಪ್ರಸಂಗವನ್ನೇ ಆಧರಿಸಿದ ಸಿನಿಮಾ ಈ ವೀರ ಚಂದ್ರಹಾಸ. 16ನೇ ಶತಮಾನದಲ್ಲಿದ್ದ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತದ ಒಂದು ಭಾಗವಾದ ಚಂದ್ರಹಾಸನ ಕಥೆಯನ್ನ ಆಧರಿಸಿ ಈ ಸಿನಿಮಾದಲ್ಲಿ 400ರಿಂದ 500 ಯಕ್ಷಗಾನ ಕಲಾವಿದರು ಅಭಿನಯಿಸಿದ್ದು ದೊಡ್ಡ ವಿಶೇಷ. ಸುಮಾರು 8ರಿಂದ 10 ಕೋಟಿ ಬಜೆಟ್ನಲ್ಲಿ ಹೆಬ್ಬಾಳದ ಒಂದು ಗ್ರೌಂಡ್ ನಲ್ಲಿ ಬೇರೆ ಬೇರೆ ಸೆಟ್ ಹಾಕಿ 35ರಿಂದ 40 ದಿನ ಶೂಟಿಂಗ್ ಮಾಡಲಾಗಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆದ KGF, ಸಲಾರ್, ಭೈರತಿ ರಣಗಲ್, ಉಗ್ರಂನಂತಹ ಚಿತ್ರಗಳಿಗೆ ಸಂಗೀತ ಸಂಯೋಜಿಸುವ ಮೂಲಕ ತಮ್ಮ ಛಾಪು ಮೂಡಿಸಿದ ರವಿ ಬಸ್ರೂರ್ ಅವರು ಈ ಸಿನಿಮಾಗೆ ಸಂಗೀತ ನಿರ್ದೇಶನ ನೀಡಿ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಈ ಮೂಲಕ ಕರಾವಳಿ ಕರ್ನಾಟಕ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾದ ಯಕ್ಷಗಾನವನ್ನ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ಪರದೆಯಲ್ಲಿ ತೋರಿಸಲಾಗಿದೆ. ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸಹ ಅಭಿನಯಿಸಿರುವುದು ಈ ಸಿನಿಮಾದ ಮತ್ತೊಂದು ವಿಶೇಷ. ಇದು ನನ್ನ ಸುಮಾರು ವರ್ಷಗಳ ಕನಸು. ಹಿನ್ನೆಲೆ ಸಂಗೀತಕ್ಕಾಗಿ 600ರಿಂದ 700 ಮ್ಯೂಸಿಕ್ ಟ್ರ್ಯಾಕ್ ಬಳಸಿದ್ದೇವೆ ಅಂತ ನಿರ್ದೇಶಕ ರವಿ ಬಸ್ರೂರ್ ಹೇಳಿದ್ದಾರೆ. ಓಂಕಾರ್ ಮೂವೀಸ್ ಹಾಗೂ ರವಿ ಬಸ್ರೂರ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ NS ರಾಜ್ಕುಮಾರ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಛಾಯಾಗ್ರಹಣವನ್ನ ಕಿರಣ್ ಕುಮಾರ್ R, ಸಾಹಿತ್ಯವನ್ನ ಪ್ರಮೋದ್ ಮೊಗಬೆಟ್ಟು. ತಾರಾಗಣದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಶಿಥಿಲ್ ಶೆಟ್ಟಿ, ಅರೇಬೈಲ್, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ಥಿ, ನಾಗಶ್ರೀ ಸರ್ವೇಗಾರ್, ಉದಯ್ ಕಡಬಾಳು, ಗರುಡ ರಾಮ್, ರವೀಂದ್ರ ದೇವಾಡಿಗ, ಗುಣಶ್ರೀ M ನಾಯಕ್, ಶ್ರೀಧರ್ ಕಾಸರಗೋಡು, ಶ್ವೇತಾ ಅರೆಹೊಳೆ, ಪ್ರಜ್ವಲ್ ಕಿನ್ನಾಳ್ ಅಭಿನಯ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡೋಣ. ಯಕ್ಷಗಾನ ಒಂದು ಸಿನಿಮಾ ಮಂದಿರದ ದೊಡ್ಡ ಪರದೆಯಲ್ಲಿ ಯಾವ ರೀತಿಯಾಗಿ ಕಾಣಬಹುದು ಅನ್ನುವಂಥ ಒಂದು ಕುತೂಹಲ ನನಗೂ ಇದ್ದೇ ಇದೆ. ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನಾವು ಮುಂದಿನ ಸಿನಿಮಾಗೆ ಹೋಗೋದಾದ್ರೆ,
ರಿಕ್ಷಾ ಚಾಲಕ ಅಂತ. ಆಟೋ ಅಂತ ನಾವು ಹೇಳ್ತೀವಿ ಬೆಂಗಳೂರಲ್ಲಿ, ರಿಕ್ಷಾ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ. ರಿಕ್ಷಾ, ಆಟೋ ಎರಡೂ ಒಂದೇ. ಏನಿದೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ, ಇದೊಂದು ಕಾಮಿಡಿ ಸಿನಿಮಾ ಅಂತ ಹೇಳುತ್ತೆ ಚಿತ್ರತಂಡ. ರಿಕ್ಷಾ ಚಾಲಕನೊಬ್ಬ ಎರಡು ಪ್ರತಿಸ್ಪರ್ಧಿ ಹಳ್ಳಿಗಳ ನಡುವಿನ ಘರ್ಷಣೆಯಲ್ಲಿ ಸಿಗಾಕೊಳ್ತಾನೆ. ಅವನು ಈ ಸವಾಲುಗಳನ್ನ ಹೇಗೆ ಎದುರಿಸ್ತಾನೆ, ವಿಜಯಶಾಲಿಯಾಗಿ ಹೊರಹೊಮ್ತಾನ ಎಂಬುದರ ಸುತ್ತ ಹೆಣೆದ ಕಥೆಯೇ ಈ ರಿಕ್ಷಾ ಚಾಲಕ ಸಿನಿಮಾ. ಶರಾವತಿ ಶಶಿಕುಮಾರ್ ನಿರ್ಮಾಣದ ಈ ಸಿನಿಮಾಗೆ ಆಯುಷ್ ಶಶಿಕುಮಾರ್ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಚಿರಂತ್ ಕುಮಾರ್ ರಿಕ್ಷಾ ಚಾಲಕನಾಗಿ ಪ್ರಮುಖ ಪಾತ್ರದಲ್ಲಿದ್ದಾರೆ. ಕಥೆ, ಕೊರಿಯೋಗ್ರಫಿ ಶಶಿ ಆರಕ್ಷಕ್, ಸಂಗೀತ ಅತಿಶಯ್ ಜೈನ್, ಸಂಕಲನ ಬ್ಯಾನರ್ಜಿ ವಂಶಿ, ಹಿನ್ನೆಲೆ ಸಂಗೀತ ಎಸ್ ತಮನ್, ಸಹ ನಿರ್ಮಾಪಕ MC ಧರ್ಮಚಾರಿ. ತಾರಾಗಣದಲ್ಲಿ ಚಿರಂತ್ ಕುಮಾರ್, ರಜನಿ ಗೌಡ, ಬಾಲ್ ರಾಜವಾಡಿ, ಹರಿಣಿ ಶ್ರೀಕಾಂತ್, ಹಾಸ್ಯ ಕಲಾವಿದ ಚಂದ್ರಪ್ರಭಾ, ನಂದಿನಿ CS, ಬಿಗ್ ಬಾಸ್ ಸ್ಪರ್ಧಿ ಹಾಸ್ಯ ಕಲಾವಿದ ವಿನೋದ್ ಗೊಬ್ರಗಾಲ ಅವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಈ ಸಿನಿಮಾಗೂ ಕೂಡ ಯಶಸ್ವಿಯಾಗಲಿ ಅಂತ FMC ವತಿಯಿಂದ ಕಾಕಾದ ನಾನು ಹಾರೈಸ್ತೇನೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ಸಿನಿಮಾ ಮಂದಿರವನ್ನ ನೋಡಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ. ಇನ್ನ ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ, ಕದೀಮಾ ಅನ್ನುವಂತಹ ಒಂದು ಸಿನಿಮಾ. ಇದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ. ಕದೀಮಾ ಅನ್ನುವಂಥ ಒಂದು ಸಿನಿಮಾ. ಏನಪ್ಪ ಈ ಸಿನಿಮಾ ಹೆಸರೇ ಹೇಳ್ತಾ ಇದೆ ಕದೀಮಾ ಇವನು ಅಂತ. ನಾವು ಯಾವಾಗಲೂ ಮತ್ತೊಬ್ಬರಿಗೆ ಮಾತಾಡುವಾಗ ಹೇಳ್ತಾರೆ, ದೊಡ್ಡ ಕದೀಮಾ ಇದೆಯಾ ಕಣೆ ನೀನು ಅಂತ. ಹಾಗಾದ್ರೆ ಈ ಸಿನಿಮಾನು ಅದೇ ತರ ಇದೆಯಾ? ನೋಡೋಣ ಬನ್ನಿ ಏನಿದೆ ಅಂತ ಹೇಳಿ. ಇದೊಂದು ಆಕ್ಷನ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅಂತ ಹೇಳುತ್ತೆ ಚಿತ್ರತಂಡ. ಸಣ್ಣ ಪ್ರಮಾಣದಲ್ಲಿ ಕಳ್ತನ ಮಾಡಿಕೊಂಡಿದ್ದ ಯುವಕನೊಬ್ಬ ಪ್ರೀತಿಯಲ್ಲಿ ಬಿದ್ದಾಗ ಆತನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ನಂತರ ಆತನಿಂದ ಯಾರಿಗೆಲ್ಲ ಒಳಿತಾಯಿತು, ಸಮಾಜಕ್ಕೆ ಆತ ಯಾವ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಎಂಬುದಕ್ಕಾಗಿ ನೀವು ಈ ಕದೀಮ ಸಿನಿಮಾ ನೋಡಲೇಬೇಕು. ಯುವ ಸಿನಿ ಪ್ರೇಮಿಗಳು, ಸಿನಿ ಉತ್ಸಾಹಿಗಳು ಸೇರ್ಕೊಂಡು ಈ ಸಿನಿಮಾ ಮಾಡಿದ್ದು. ಇದು ಶಿವೇಶು ಪ್ರೊಡಕ್ಷನ್ ಅವರ ಚೊಚ್ಚಲ ಸಿನಿಮಾ. ಅನಿವಾಸಿ ಭಾರತೀಯ T ಶಿವಕುಮಾರ್ ಬಂಡವಾಳ ಹೂಡಿದ್ದಾರೆ. ಬಹುತೇಕ ಹೊಸಬರಿಂದ ಕೂಡಿರುವಂತಹ ಈ ಸಿನಿಮಾಗೆ ಒಂದಿಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಅನುಭವದೊಂದಿಗೆ ಸಾಯಿ ಪ್ರದೀಪ್ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ನಟ ಜಿಮ್ ಟ್ರೈನರ್ ಚಂದನ್ಗೆ ಅನುಷಾ ಕೃಷ್ಣ ಜೋಡಿಯಾಗಿದ್ದಾರೆ. ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿ ಇದರ ಚಿತ್ರೀಕರಣವನ್ನ ಮಾಡಲಾಗಿದೆ. ಸಂಗೀತವನ್ನ ಶಶಾಂಕ್ ಶೇಷಗಿರಿ, ಗೀತ ರಚನೆಯನ್ನ ಚೇತನ್ ಕುಮಾರ್, ಪ್ರಮೋದ್ ಮರವಂತೆ, ವೆಂಕಟೇಶ್ ಕುಲಕರ್ಣಿ ಹಾಗೂ ಕವಿರಾಜ್ ಅವರು ಮಾಡಿದ್ದಾರೆ. ಹಾಡುಗಳನ್ನ ವಿಜಯ್ ಪ್ರಕಾಶ್, ವಾಸುಕಿ ವೈಭವ್, ಚಂದನ್ ಶೆಟ್ಟಿ ಹಾಗೂ ಮಲಯಾಳಂನ ಯಾಸಿನ್ ನಾಜಿರ್ ಅವರು ಈ ಒಂದು ಹಾಡುಗಳನ್ನ ಹೇಳಿದ್ದಾರೆ. ಛಾಯಾಗ್ರಹಣವನ್ನ ನಾಗಾರ್ಜುನ RD, ಸಂಕಲನ ಉಮೇಶ್ RB, ಸಾಹಸ ನಿರ್ದೇಶನ ವಿಕ್ರಮ್ ಮೋರ್ ಹಾಗೂ ಮಾಸ್ ಮಾದ, ನೃತ್ಯ ಸಂಯೋಜನೆ ರಾಜು, ಸಹ ನಿರ್ಮಾಣವನ್ನ ಯಶಸ್ವಿನಿ R. ತಾರಾಗಣದಲ್ಲಿ ಚಂದನ್, ಅನುಷಾ ಕೃಷ್ಣ, ಶೋಭರಾಜ್, ಗಿರಿಜಾ ಲೋಕೇಶ್, ಮುಖ್ಯಮಂತ್ರಿ ಚಂದ್ರು, ವಿ ಮನೋಹರ್, ಯಶ್ ಶೆಟ್ಟಿ ಹಾಗೂ ಮಿಮಿಕ್ರಿ ದಯಾನಂದ್ ಇವರುಗಳೆಲ್ಲ ಅಭಿನಯಿಸಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 5 ಕನ್ನಡ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಈ ಎಲ್ಲ ಸಿನಿಮಾಗಳಿಗೂ ನಾನು FMC ವತಿಯಿಂದ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಎಲ್ಲ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರೋದ್ಯಮವನ್ನು ಉಳಿಸಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಬೇಡಿಕೆ. ಇನ್ನು ಬೇರೆ ಭಾಷೆಗಳ ಸಿನಿಮಾಗಳು ಯಾವ್ಯಾವುದು ಈ ವಾರ ತೆರೆ ಕಾಣ್ತಾ ಇದೆ ಅಂತ ನೋಡೋದಾದ್ರೆ, ಹಿಂದಿನಲ್ಲಿ ಒಟ್ಟು 4 ಸಿನಿಮಾಗಳ ತೆರೆ ಕಾಣ್ತಾ ಇದ್ದಾವೆ. ಕೇಸರಿ ಚಾಪ್ಟರ್ 2, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಜಲಿಯನ್ ವಾಲಾಬಾಗ್ ಅನ್ನುವಂತಹ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ. ಇದೊಂದು ಹಿಸ್ಟಾರಿಕಲ್ ಡ್ರಾಮಾ. ಕರಣ್ ಸಿಂಗ್ ತ್ಯಾಗಿ ನಿರ್ದೇಶನದಲ್ಲಿ ಅಕ್ಷಯ್ ಕುಮಾರ್, R ಮಾಧವನ್, ಅನನ್ಯ ಪಾಂಡೆ ಅಭಿನಯಿಸುವಂತಹ ಒಂದು ಸಿನಿಮಾ. ಇನ್ನು ದಿ ಸೀಕ್ರೆಟ್ ಆಫ್ ದಿ ದೇವ್ಕಾಲ್ ಅನ್ನುವಂತಹ ಮೈಥಾಲಜಿಕಲ್ ಥ್ರಿಲ್ಲರ್, ವಿಡೋಸ್ ಶಾಡೋ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ, ಮಾಸೂಮ್ ಕಾತಿಲ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಟ್ಟು 4 ಸಿನಿಮಾಗಳು ಈ ವಾರ ಹಿಂದಿಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ತೆಲುಗು ಸಿನಿಮಾಗಳು ಒಟ್ಟು 7. ಒಡೆಲಾ 2 ಅನ್ನುವಂತಹ ಸಿನಿಮಾ ತೆಲುಗು ಹಾಗೂ ಹಿಂದಿ ಎರಡರಲ್ಲೂ ತೆರೆ ಕಾಣ್ತಾ ಇದೆ. ಇದೊಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದಾರೆ. ಇದು ಏಪ್ರಿಲ್ 17ಕ್ಕೆ ತೆರೆ ಕಾಣ್ತಾ ಇದೆ. ಘಾಟಿ ಅನ್ನುವಂತಹ ಒಂದು ತೆಲುಗು ಸಿನಿಮಾ ಆಕ್ಷನ್ ಕ್ರೈಮ್. ಅನುಷ್ಕಾ ಶೆಟ್ಟಿ ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಜಗಮೇರಿಗಂ ಸತ್ಯಂ ಅನ್ನುವಂತಹ ರೊಮ್ಯಾಂಟಿಕ್ ಥ್ರಿಲ್ಲರ್.
ಡಿಯರ್ ಉಮಾ ಹಾಗೂ ಸುಂದರಕಾಂಡ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ, ಅರ್ಜುನ್ ಸನ್ ಆಫ್ ವೈಜಯಂತಿ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ, ಮಧುರಂ ಎ ಮೆಮೊರೇಬಲ್ ಲವ್ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಕೂಡ ಒಟ್ಟು 7 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಇನ್ನು ತಮಿಳಿನಲ್ಲಿ 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. 10 ಅವರ್ಸ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್, ಆಮಾ ಅನ್ನುವಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಕಲಿಯುಗಂ 2064 ಅನ್ನುವಂತಹ ಅಡ್ವೆಂಚರಸ್ ಹಾಗೂ ಸೈಂಟಿಫಿಕ್ ಫಿಕ್ಷನ್ ಸಿನಿಮಾ ತೆರೆ ಕಾಣ್ತಾ ಇದೆ. ಗಟ್ಸ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಇನ್ನು ಮಲಯಾಳಂ ಭಾಷೆಯಲ್ಲಿ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ, ಅಭ್ಯಂತರ ಕುಟ್ಟವಾದಿ ಅನ್ನುವಂತಹ ಒಂದು ಸಿನಿಮಾ. ಇದು ಏಪ್ರಿಲ್ 17ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಇಂಗ್ಲಿಷ್ನಲ್ಲಿ ಒಟ್ಟು 3 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಸಿನ್ನರ್ಸ್ ಅನ್ನುವಂತಹ ಒಂದು ಸಿನಿಮಾ, ಇದು ಹಾರರ್ ಥ್ರಿಲ್ಲರ್. ಇದು ಇಂಗ್ಲಿಷ್, ಹಿಂದಿ, ತೆಲುಗು ಹಾಗೂ ತಮಿಳು ಇಷ್ಟು ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ. ಪ್ಯಾಡಿಂಗ್ಟನ್ ಇನ್ನು ಪೇರ್ ಅನ್ನುವಂತಹ ಒಂದು ಇಂಗ್ಲಿಷ್ ಹಾಗೂ ಹಿಂದಿನಲ್ಲಿ ತೆರೆ ಕಾಣ್ತಾ ಇರುವಂತಹ ಅಡ್ವೆಂಚರಸ್ ಹಾಗೂ ಕಾಮಿಡಿ ಇರುವಂತಹ ಸಿನಿಮಾ. ಡಿಫರೆಂಟ್ ಅನ್ನುವಂತಹ ಒಂದು ಸಸ್ಪೆನ್ಸ್ ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ. ಇಲ್ಲಿಯವರೆಗೆ ಈ ವಾರ ತೆರೆ ಕಾಣುವ ಒಟ್ಟು 25 ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ. ಇನ್ನ ಮುಂದಿನದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ನೀವೆಲ್ಲರೂ ಕೂಡ ಆಸೆ ಪಡುವಂಥದ್ದು. ಬಹಳಷ್ಟು ಜನ ನಮಗೆ ಕಾಮೆಂಟ್ ಅಲ್ಲಿ ಆಗಿರ್ಬೋದು, ಫೋನ್ ಮಾಡಿ ಆಗಿರ್ಬೋದು ತಿಳಿಸಿದ್ದಾರೆ, ತುಂಬಾ ಒಳ್ಳೆಯ ವಿಷಯಗಳನ್ನ ನೀವು ಹೇಳ್ತಾ ಇದ್ದೀರಿ ಅಂತ. ಆ ಒಂದು ತೆರೆ ಮರೆಯ ರೋಚಕ ಕಥೆಗಳ ವಿಷಯವನ್ನ ಇವಾಗ ಹೇಳೋಣ. ಕಳೆದ ವಾರ ನಾವೊಂದು ಪ್ರಶ್ನೆಯನ್ನ ಕೇಳಿದ್ವಿ. ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಿತ ಆಸ್ಕರ್ ಅವಾರ್ಡ್ ಪಡೆದ ಭಾರತದ ಸಿನಿಮಾ ನಿರ್ದೇಶಕ ಯಾರು ಅಂತ. ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ಇಬ್ರು ಕೊಟ್ಟಿದ್ದಾರೆ. ಅವರ ಹೆಸರನ್ನು ಕೂಡ ನಾನು ಈ ಉತ್ತರ ಹೇಳಿದ ಮೇಲೆ ಹೇಳ್ತೀನಿ. ದಯವಿಟ್ಟು ಅವರು ತಮ್ಮ ಫೋನ್ ನಂಬರ್ನ ಕಾಮೆಂಟ್ ಅಲ್ಲಿ ತಿಳಿಸಿ, ನಮ್ಮನ್ನ ಸಂಪರ್ಕಿಸಿ. ನಾವು ಪ್ರತಿ ವಾರ ಹಾಕುವ ಪ್ರತಿ ಪೋಸ್ಟ್ ಅಲ್ಲಿಯೂ ಕೂಡ ನಮ್ಮ ಫೋನ್ ನಂಬರ್ನ ನಾವು ಅಲ್ಲಿ ಕಾಣಿಸಿದ್ದೇವೆ. ದಯವಿಟ್ಟು ಅದನ್ನು ನೋಡಿ ನಮಗೆ ಕರೆ ಮಾಡಿ ನಿಮ್ಮ ವಿಳಾಸವನ್ನ ತಿಳಿಸಿ. ನಾವು ನಿಮಗೆ ಈ ಒಂದು ರಿಯಲ್ ಮರ್ಕೇರಾದ ಗಿಫ್ಟ್ ಹ್ಯಾಂಪರ್ನ ತಲುಪಿಸೋದಕ್ಕೆ ಅನುಕೂಲ ಆಗುತ್ತೆ. ನೀವು ಕೂಡ ಎಲ್ಲರೂ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಈ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ಪಡೆದುಕೋಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ ಈಗ ಉತ್ತರ ನೋಡೋಣ. ಮೊಟ್ಟ ಮೊದಲನೇ ಬಾರಿಗೆ ಆಸ್ಕರ್ ಅವಾರ್ಡ್ ಪಡೆದ ಭಾರತದ ಸಿನಿಮಾ ನಿರ್ದೇಶಕ ಯಾರು ಅಂತ ಕೇಳಿದ್ವಿ. ಇಲ್ಲಿ ನಮಗೆ ಆಸ್ಕರ್ ಅಂದ ತಕ್ಷಣನೇ ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನೋದು ನಮ್ಮ ತಲೆಗೆ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆನೆ ನಮ್ಮ ಭಾರತ ಚಿತ್ರರಂಗದಲ್ಲಿ ಒಬ್ಬರಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆ. ಮೊಟ್ಟ ಮೊದಲ ಆಸ್ಕರ್ ಪಡೆದ ಭಾರತದ ಸಿನಿಮಾ ನಿರ್ದೇಶಕ ಬೇರಾರು ಅಲ್ಲ, ಅವರು ನಮ್ಮ ಹೆಮ್ಮೆಯ ಸತ್ಯಜಿತ್ ರಾಯ್ ಅವರು. 1992ರಲ್ಲಿ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಆನರರಿ ಆಸ್ಕರ್ ಅವಾರ್ಡ್ ಅನ್ನ ಘೋಷಣೆ ಮಾಡಲಾಯಿತು. ಈ ಸಮಯದಲ್ಲಿ ಅವರು ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆಸ್ಪತ್ರೆಯ ಹಾಸಿಗೆಯಿಂದಲೇ ತನ್ನ ಪ್ರಶಸ್ತಿಯನ್ನ ಅವರು ಸ್ವೀಕರಿಸ್ತಾರೆ. ಲಾಸ್ ಏಂಜಲೀಸ್ನ ಆಸ್ಕರ್ ಅವಾರ್ಡ್ ಕಾರ್ಯಕ್ರಮದ ದೊಡ್ಡ ಪರದೆಯ ಮೇಲೆ ಅವರ ವಿಡಿಯೋ ಮೆಸೇಜ್ ಅನ್ನ ಪ್ರದರ್ಶನ ಮಾಡಲಾಗುತ್ತೆ. ಕೃಶವಾದ ದೇಹ ಜೊತೆಗೆ ಆಸ್ಕರ್ ಪ್ರಶಸ್ತಿಯನ್ನು ಹಿಡಿದು ಅವರ ಮಾತನಾಡಿದಂತಹ ವಿಡಿಯೋವನ್ನ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. 64ನೇ ಅಕಾಡೆಮಿ ಆಸ್ಕರ್ ಅವಾರ್ಡ್ ಪ್ರಶಸ್ತಿ ಘೋಷಿಸಿದ ಔಡ್ರೆ ಹೆಪ್ಬರ್ನ್ ಮಾತನಾಡ್ತಾ ಹೇಳಿದ್ರು, ಪ್ರೇಕ್ಷಕರ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದೆ ನಮ್ಮ ಸತ್ಯಜಿತ್ ರಾಯ್ ಅವರ ಸಿನಿಮಾಗಳು. ಅವರ ಪ್ರಯೋಗಗಳು ಇಡೀ ಜಗತ್ತಿನ ಚಿತ್ರರಂಗಕ್ಕೆ ಹೊಸ ಆಯಾಮವನ್ನು ಕೊಟ್ಟಿದೆ. ಅವರ ಆಳವಾದ ಅಧ್ಯಯನ, ವಿಶಿಷ್ಟ ರೀತಿಯಲ್ಲಿ ನೋಡುವ ಕೌಶಲ್ಯ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಇವೆಲ್ಲ ದೃಷ್ಟಿಕೋನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ರು. ನಿರ್ದೇಶನ, ಚಿತ್ರಕಥೆ, ಗೀತರಚನೆ, ಮ್ಯಾಗಜಿನ್ ಸಂಪಾದಕ, ಇಲಿಸ್ಟ್ರೇಟರ್, ಕ್ಯಾಲಿಗ್ರಾಫಿ ಹಾಗೂ ಕಂಪೋಸರ್ ಹೀಗೆ 1950ರಿಂದ 1959ರವರೆಗೂ ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಆಸ್ಕರ್ ಪಡೆದ 1 ತಿಂಗಳ ನಂತರ ಅಂದ್ರೆ 23 ಏಪ್ರಿಲ್ 1992ರಲ್ಲಿ ಅಂದ್ರೆ ಇದೇ ತಿಂಗಳು ಅವರು ಇಹಲೋಕವನ್ನ ತ್ಯಜಿಸಿದರು. ಅವರು ಗತಿಸಿದ ಈ ಏಪ್ರಿಲ್ ತಿಂಗಳಲ್ಲಿಯೇ ಅವರ ಉನ್ನತ ಸಾಧನೆಯ ಬಗ್ಗೆ, ಅವರಿಗೆ ಸಿಕ್ಕ ಪ್ರಶಸ್ತಿಯ ಬಗ್ಗೆ ನಿಮಗೆ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು ದೊಡ್ಡ ವ್ಯಕ್ತಿ
ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರು ಮಾಡಿದ ಸಿನಿಮಾಗಳು, ಅವರು ಮಾಡಿದ ಕೆಲಸಗಳು ಮುಂಬರುವ ನಿರ್ದೇಶಕರಿಗಿರಬಹುದು ಅಥವಾ ಚಿತ್ರ ತಂಡದವರಿಗೆ ಒಂದು ಮಾದರಿ ಅನ್ನೋದು ಮಾತ್ರ ಸತ್ಯ. ಈಗ ಈ ವಾರದ ಪ್ರಶ್ನೆ ಏನು ಅಂತ ನೋಡೋಣ. ಇದೊಂದು ವಿಶಿಷ್ಟವಾದ ಒಂದು ಪ್ರಶ್ನೆ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ದೆ, ಈ ಒಂದು ಆಸ್ಕರ್ ಅವಾರ್ಡ್ ಪಡೆದ ಭಾರತೀಯ ಯಾರು ಅಂತ ಪ್ರಶ್ನೆ ಕೇಳಿದ್ವಿ. ಇದಕ್ಕೆ RS ನಾರಾಯಣ 3296 ಅನ್ನುವಂತಹ ಒಂದು ಯೂಟ್ಯೂಬ್ ಐಡಿಯಿಂದ ನಮಗೆ ಈ ಉತ್ತರವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅವರು ನಮ್ಮ FMCಯ ಫೋನ್ ಮಾಡಿ ಅವರನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಮಧು ಜೋಶಿ ಧಾರವಾಡದಿಂದ ಫೇಸ್ಬುಕ್ ಅಲ್ಲಿ ಇದಕ್ಕೆ ಉತ್ತರವನ್ನ ತಿಳಿಸಿದ್ದಾರೆ. ಅವರಿಬ್ಬರಿಗೂ ಕೂಡ ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಹಾಗೂ ರಿಯಲ್ ಮರ್ಕೇರಾ ವತಿಯಿಂದ ನಾವು ಅವರಿಗೆ ಗಿಫ್ಟ್ ಹ್ಯಾಂಪರ್ ಅನ್ನು ಕೂಡ ಕಳಿಸ್ತಾ ಇದ್ದೀವಿ. ಆ ಕಾರಣದಿಂದ ದಯವಿಟ್ಟು ನೀವು FMCಯ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ವಿವರವನ್ನು ತಿಳಿಸಿದಲ್ಲಿ ನಾವು ನಿಮಗೆ ಈ ಗಿಫ್ಟ್ ಹ್ಯಾಂಪರ್ ಅನ್ನ ತಲುಪಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಈ ತರ ಪ್ರಶ್ನೆಯನ್ನ ನೀವು ಉತ್ತರ ನೀಡಿದಲ್ಲಿ ನಿಮಗೆ ಗಿಫ್ಟ್ ಹ್ಯಾಂಪರ್ಗಳು ಸಿಗುತ್ತೆ. ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ. ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಕಾಮೆಂಟ್ ರೂಪದಲ್ಲಿ. ನೀವು ಪರ್ಸನಲ್ ಆಗಿ ಮೆಸೇಜ್ ಹಾಕೋದಕ್ಕಿಂತನೂ ಹೆಚ್ಚಾಗಿ ಯೂಟ್ಯೂಬ್ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು, ಜನರಲ್ ಆಗಿ ನಿಮ್ಮ ಕಾಮೆಂಟ್ ಅಲ್ಲಿ ಮೆಸೇಜ್ ಅನ್ನು ಹಾಕೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ತೇನೆ. ಬನ್ನಿ, ಈಗ ಈ ವಾರದ ಪ್ರಶ್ನೆ ಏನು ಅಂದ್ರೆ, ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿ ಹೊಸ ಪ್ರಯೋಗವೊಂದನ್ನ ಮಾಡಿ ಯಶಸ್ವಿಯಾದ ನಿರ್ದೇಶಕ ಯಾರು ಅಂತ. ಸಾಕಷ್ಟು ಪ್ರಯೋಗಗಳು ಚಿತ್ರರಂಗದಲ್ಲಿ ಆಗ್ತಾ ಇರುತ್ತೆ, ಆದರೆ ಯಶಸ್ಸು ಯಾವ ಸಿನಿಮಾ ಪಡೆದಿದೆ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಪ್ರಯತ್ನಗಳು, ಪ್ರಯೋಗಗಳು ಸಾಕಷ್ಟು ನಡೀತಾ ಇದ್ರೂ ಕೂಡ ಯಶಸ್ವಿ ಆಗಿರೋದು ಒಂದು ಸಿನಿಮಾ, ಅದು ಯಾವುದು ಅಂತ. ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿ ಹೊಸ ಪ್ರಯೋಗವೊಂದನ್ನ ಮಾಡಿ ಯಶಸ್ವಿಯಾದ ನಿರ್ದೇಶಕ ಯಾರು ಅಂತ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಈ ಸಿನಿಮಾಗಳನ್ನ ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ FMCಯಿಂದ ಸಿನಿಮಾದ ಓರೆಕೋರೆಗಳನ್ನ ಲೆಟ್ಸ್ ಟಾಕ್ ವಿತ್ ಪಾವನ ಅನ್ನೋ ಕಾರ್ಯಕ್ರಮದಲ್ಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಒಂದೇ, ಸಿನಿಮಾ ಸಕ್ಸಸ್ ಆಗಬೇಕು, ಉದ್ಯಮ ಬೆಳಿಬೇಕು ಅನ್ನೋದು. ಮುಂದಿನ ವಾರ ಮತ್ತಷ್ಟು ವಿಷಯಗಳನ್ನ ತಗೊಂಡು ನಿಮ್ ಜೊತೆಗೆ ಬರ್ತೀನಿ. ನಮಸ್ಕಾರ.